Hello everyone, welcome back to a discussion on Introduction to Management. Dear students, during this session, I am going to discuss about management process and levels of management. First of all, let me discuss about the management process. Management process can be treated as dynamic, in which events and interrelationship must be seen as dynamic, flexible and continuous, and must be considered as a whole. Thus, management as a process involves number of activities and assumes that totality of what managers can do can be divided into a set of interrelated activities. ಈ ನಿರ್ವಹಣಾ ಪ್ರಕ್ರಿಯೆ ಅಥವಾ ವ್ಯವಸ್ಥಾಪನೆಯ ಪ್ರಕ್ರಿಯೆ ಅನ್ನುವಂಥದ್ದು ಏನಿದೆ, ಇಲ್ಲಿ ಮ್ಯಾನೇಜರ್ ಒಂದು ಸಂಸ್ಥೆಯೊಳಗ ಏನೆಲ್ಲ ಮಾಡ್ತಾನೋ ಅದನ್ನೇ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಅಂತ ಹೇಳ್ಬೋದು. ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಅದೇ, ಬಟ್ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಸೀಕ್ವೆನ್ಸ್ ಇರಬೇಕಾಗ್ತದೆ. ಅಂತಹ ಸೀಕ್ವೆನ್ಸ್ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಡೋ ಹಾಗೆ ನಾವು ಮುಖ್ಯವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಪ್ರೋಚ್ಗಳ ಮೂಲಕ ಈ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಅನ್ನ ಸ್ಟಡಿ ಮಾಡಬಹುದು. ವಾಟ್ ಆಕ್ಟಿವಿಟೀಸ್ ಕಂಪ್ರೈಸ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಇಸ್ ನಾಟ್ ಕ್ವೈಟ್ ಕ್ಲಿಯರ್ and precise because different views have been expressed on this. ಶಿಸ್ತುಬದ್ಧವಾಗಿರ್ತಕ್ಕಂತಹ ಇದೇ ಒಂದು ಸೀಕ್ವೆನ್ಸ್ ಅನ್ನ ಎಲ್ಲಾ ಮ್ಯಾನೇಜರ್ಸ್ ಫಾಲೋ ಮಾಡಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಕ್ಲಿಯರ್ ಆಗಿಲ್ಲ. ಜೊತೆಗೆ ಅದು ಜೆನ್ಯೂನ್ ಕೂಡ ಇಲ್ಲ. ಅದನ್ನು ವ್ಯಾಲಿಡ್ ಆಗಿ ಅಥವಾ ಯೂನಿವರ್ಸಲ್ ಆಗಿ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಹೀಗಾಗಿ ಇಲ್ಲಿ ಮುಖ್ಯವಾಗಿ ಮೂರು ಮಹತ್ವದಾಗಿರ್ತಕ್ಕಂತಹ ನಿರ್ವಹಣಾ ಪ್ರಕ್ರಿಯೆಯ ಅಧ್ಯಯನದ ಅಪ್ರೋಚ್ಗಳನ್ನ ಅಥವಾ ಮಾಡೆಲ್ಗಳನ್ನ ನೋಡಬಹುದು. ಸೊ ಅವುಗಳಲ್ಲಿ ಒಂದು ಫಂಕ್ಷನಲ್ ಅಪ್ರೋಚ್ ಆಫ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಅನ್ನುವಂಥದ್ದು, ಅಥವಾ ಇದಕ್ಕೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಹೇಳಿ ಕೂಡ ಕರಿಬಹುದು. ದ ಸೆಕೆಂಡ್ ಒನ್ ಈಸ್ ರೋಲ್ ಅಪ್ರೋಚ್ ಆಫ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್, ಆರ್ ಇಟ್ಸ್ ಆಲ್ಸೋ ಬಿ ಕಾಲ್ಡ್ ಆಸ್ ಎ ಮ್ಯಾನೇಜ್ಮೆಂಟ್ ರೋಲ್ಸ್. ದೆನ್ ಥರ್ಡ್ ಒನ್ ಈಸ್ ಬಿಹೇವಿಯರಲ್ ಅಪ್ರೋಚ್ ಆಫ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್. ಹೀಗೆ ನಾವು ಮುಖ್ಯವಾಗಿ ಮೂರು ಅಪ್ರೋಚ್ಗಳ ಮೂಲಕ ಈ ಒಂದು ಮ್ಯಾನೇಜ್ಮೆಂಟ್ ಪ್ರೊಸೆಸ್ ನ ಸ್ಟಡಿಯನ್ನ ಮಾಡಬಹುದಾಗಿದೆ. ಹಾಗಾದ್ರೆ ನಾವು ಮೊದಲಿಗೆ ಫಂಕ್ಷನಲ್ ಅಪ್ರೋಚ್ ಆಫ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಆರ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಬಗ್ಗೆ ನೋಡೋಣ. ದ ಲೀಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ವೇರೀಸ್ ಫ್ರಮ್ ಆಥರ್ ಟು ಆಥರ್ ಬೋತ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಫಂಕ್ಷನ್ಸ್ ಅಂಡ್ ದೇರ್ ನೋಮೆನ್ಕ್ಲೇಚರ್. ಈಗಾಗಲೇ ನಾವು ಈ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಗಳನ್ನ ಹಿಂದೆ ನೋಡಿದೀವಿ. ಸೊ ಯೂಶಲಿ ನಾವು ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಈ ರೀತಿಯಾಗಿರ್ತಕ್ಕಂತಹ ಹಲವಾರು ಬಗೆಯ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಗಳನ್ನ ನೋಡಿದೀವಿ. ಸೊ ಇಂತಹ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಗಳ ಲೀಸ್ಟ್ ನೋಡಿದ್ರೆ ಒಬ್ಬೊಬ್ಬರು ಆಥರ್ ಒಂದೊಂದು ತರ ಕೊಡ್ತಿರ್ತಾರೆ. ಅವುಗಳ ಸಂಖ್ಯೆ ಆಗಿರ್ಬೋದು ಅಥವಾ ಅವುಗಳ ಹೆಸರಾಗಿರ್ಬೋದು, ಒಬ್ಬೊಬ್ಬ ಆಥರ್ ಒಂದೊಂದು ರೀತಿಯಾಗಿರ್ತಕ್ಕಂತಹ ವಿಚಾರಗಳನ್ನ ಮಾಡಿಕೊಂಡು ಅವರ ತಮ್ಮ ಅಭಿಪ್ರಾಯವನ್ನ ಈ ಫಂಕ್ಷನ್ ಗಳಿಗೆ ಸಂಬಂಧಪಡುವ ಹಾಗೆ ವ್ಯಕ್ತಪಡಿಸಿದ್ದಾರೆ. ಅಂತ ಒಂದು ಲೀಸ್ಟ್ ನೋಡಿದ್ರೆ ಇಟ್ಸ್ ಬಿಕಮ್ ಅ ವೆರಿ ಲಾರ್ಜ್ ಲಿಸ್ಟ್, like planning, formulating purpose, decision making, innovating, organizing, commanding, activating, securing efforts, communicating, controlling, stopping, uprising, directing, leading, motivating, investigating, evaluating, coordinating, representing, administering. So there is a very big list. However, this list can be shortened by combining some functions into few, as planning. Look at this, planning, formulating purpose, decision making, innovating. So all these functions can be shortened with or combined with one function as planning. Like this, many number of functions can be combined into few functions and which can be shortened as a planning, organizing, staffing, directing and controlling. So it is not necessary at this stage to discuss in detail these things because we have discussed about these functions in one of my last session. Now let us go for the second approach of study of management process, that is management roles. Here Mintzberg has defined the roles of managers to identify what managers do in the organization. Manager na ಪಾತ್ರ ಏನಿರ್ತವೆ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಹೆನ್ರಿ ಮಿಡ್ಜ್ಬರ್ಗ್ ಅವರು ಮೂರು ರೀತಿಯಾಗಿರ್ತಕ್ಕಂತಹ ರೋಲ್ಸ್ ಗಳನ್ನ ಐಡೆಂಟಿಫೈ ಮಾಡ್ತಾರೆ. ಅಂತದಲ್ಲಿ ಒಂದು ಇಂಟರ್ ಪರ್ಸನಲ್ ರೋಲ್ಸ್ ಅನ್ನುವಂಥದ್ದು, ವ್ಯಕ್ತಿಗಳ ನಡುವಣ ಪಾತ್ರಗಳು ಅಂತ ಹೇಳ್ಬೋದು ಇವುಗಳಿಗೆ. ಇನ್ಫಾರ್ಮೇಶನ್ ರೋಲ್ಸ್ ಅನ್ನುವಂಥದ್ದು, ಮಾಹಿತಿಯ ಪಾತ್ರಗಳು. ದೆನ್ ಡಿಸಿಷನಲ್ ರೋಲ್ಸ್ ಅನ್ನುವಂಥದ್ದು, ದಟ್ ಇಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ನಿರ್ಣಾಯಕ ಪಾತ್ರಗಳು ಅಂತ.
ಸೊ ಈ ಒಂದು ವಿಧಗಳನ್ನ ನಾವು ಬೇರೆ ಬೇರೆ ರೀತಿಯೊಳಗೆ ಅವುಗಳಲ್ಲಿ ಬರುವಂತಹ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಚರ್ಚೆ ಮಾಡೋದಾದ್ರೆ, interpersonal roles of a manager are concerned with his interacting with other persons, both the organizational members as well as with outsiders. ಒಂದು ಸಂಘಟನೆಯಲ್ಲಿನೇ ಅಥವಾ ಇರ್ತಕ್ಕಂತಹ ಸದಸ್ಯರ ಜೊತೆಗೆ ಅಥವಾ ನಮ್ಮ ಸಂಸ್ಥೆಯ ಹೊರಗೆ ಇರ್ತಕ್ಕಂಥವ್ರ ಜೊತೆಗೆ ಯಾವ ರೀತಿ ನಾವು ನಮ್ಮ ವ್ಯವಹಾರವನ್ನ ಇಟ್ಕೊಂಡಿರ್ತೀವಿ, ಅಂದ್ರೆ ನಮ್ಮ ವ್ಯಕ್ತಿತ್ವದ ವಿಚಾರಗಳನ್ನ ಅವ್ರ ಜೊತೆಗೆ ಹೇಗೆ ಹಂಚ್ಕೊಳ್ತೀವಿ ಅದನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಫಿಗರ್ ಹೆಡ್ ರೋಲ್, ಲೀಡರ್ ರೋಲ್ ಮತ್ತು ಲೈಸನ್ ರೋಲ್ ಅಂತ 3 ರೀತಿಯಾಗಿರ್ತಕ್ಕಂಥ ಇಂಟರ್ಪರ್ಸನಲ್ ರೋಲ್ಗಳನ್ನ ನೋಡಬಹುದು. ಹಾಗಾದ್ರೆ ಏನಿದು ಫಿಗರ್ ಹೆಡ್ ರೋಲ್ ಅಂದ್ರೆ? ನಾಮ ಮಾತ್ರ ಅನ್ನುವಂತಹ ಒಂದು ಪಾತ್ರ ಇಲ್ಲಿರ್ತದೆ. ಸೊ ದ ಮ್ಯಾನೇಜರ್ ಇನ್ ದಿಸ್ ಕೇಸ್ has the role as management role as to sign the agreements or having a show up. He's a nominal only. So such type of role of manager is called here as a figurehead role. Likewise, we have a leader role, nayakana patra. He motivates the people, he advises the people, he guides the people in the organization. Likewise, we have liaison role of the manager. So he always linked with the communication part. He is the link between the outside party, internal peoples and the management. So he is a liaison role. He also plays a liaison role in the organization. The another type of that role of manager in this case here is that is the informational role. Mahitiya patragalu anta ಹೇಳ್ತೀವಿ. Information roles of manager include communication, giving and receiving information both within and outside the organization. There are 3 types of information role of managers. One is the monitors or recipient. We can also call it as a recipient. Then disseminator. Then spokesperson. Under the monitor role of a manager, he acquires the information from the people in the organization as well as from outside people. And as far as the disseminator role of the manager is concerned, he passes the information to the outsiders as well as to his subordinates. Then as far as spokesperson role of manager is concerned, he always becomes the spokesperson related to his department. He gives the information related to his department to the concerned parties. Likewise, we have another important role of manager, that is a decisional role. Here in this case, decisional role of manager involves choosing the most appropriate alternative out of the available ones so that the organization achieves its objectives when the chosen alternative is put into action. As far as decisional roles of manager are concerned, there are 4 decisional roles. ಇದರಲ್ಲಿ ಇಲ್ಲಿ ಏನು ಮಹತ್ವದ ಇರ್ತದೆ ಅಂತಂದ್ರೆ, ಒಂದು ಸನ್ನಿವೇಶಕ್ಕೆ ಸಂಬಂಧಪಡುವ ಹಾಗೆ ಒಬ್ಬ ಮ್ಯಾನೇಜರ್ ಯಾವ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನ ಕೈಗೊಳ್ತಾನೆ ಅನ್ನುವಂಥದ್ದು. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು 4 ರೀತಿಯಾಗಿರ್ತಕ್ಕಂಥ ರೋಲ್ಗಳನ್ನ ಇಲ್ಲಿ ವ್ಯಕ್ತಪಡಿಸಬಹುದು. ಒನ್ ಇಸ್ ಎಂಟರ್ಪ್ರೆನ್ಯೂರ್ ಅನ್ನುವಂಥದ್ದು. ಆಸ್ ಆನ್ ಎಂಟರ್ಪ್ರೆನ್ಯೂರ್, ದ ಮ್ಯಾನೇಜರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ಲೈಕ್ doing new things or doing the things in a different way. So this is what we can call as an entrepreneur. Likewise, another important role of that decisional role of manager here is the disturbance handler. ಆಲೋಚನೆ ನಿರ್ವಾಹಕರು ಅಂತ ಕರಿತೀವಿ ಇವರಿಗೆ. ಸಂಘಟನೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು, ವಿವಾದಗಳು ಬಂದಿರ್ತವೆ. ಅಂಥವುಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಅಂತ ಡಿಸ್ಟರ್ಬೆನ್ಸ್ಗಳನ್ನ ಯಾವ ರೀತಿಯಾಗಿ ಅವುಗಳನ್ನ ಸಾಲ್ವ್ ಮಾಡಬೇಕು ಅನ್ನುವಂತಹ ಒಂದು ರೋಲ್ ಇಲ್ಲಿ ಪ್ಲೇ ಮಾಡ್ತಿರ್ತಾರೆ. ಅವರನ್ನ ಡಿಸ್ಟರ್ಬೆನ್ಸ್ ಹ್ಯಾಂಡ್ಲರ್ ಅಂತ ಕರಿಬಹುದು. ಕೆಲವು ಸಂದರ್ಭದಲ್ಲಿ ಮ್ಯಾನೇಜರ್ ರಿಸೋರ್ಸ್ ಅಲೋಕೇಟರ್ ಅಂತ ಮಹತ್ವದಾಗಿರ್ತಕ್ಕಂಥ ಪಾತ್ರ ನಿರ್ವಹಿಸಬೇಕಾಗುತ್ತದೆ. ಅಂದ್ರೆ ಯಾವ ವ್ಯಕ್ತಿ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಬೇಕು, ಯಾವಾಗ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು. ಸೊ he distribute the work to the related person. Then as a negotiator, he has to do some decisional roles. ಇಲ್ಲಿ ಸಂಧಾನಕಾರ ಅಂತ ಅನ್ನುವಂಥದ್ದಿದೆ. ಈ ಹಲವಾರು ಸಂದರ್ಭದಲ್ಲಿ ಸಂಸ್ಥೆಯೊಳಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಿವಾದಗಳು ಉದ್ಭವ ಆಗ್ತಿರ್ತವೆ.
ಸೊ ಅಂತ ಸಂದರ್ಭದಲ್ಲಿ ನೆಗೋಷಿಯೇಟರ್ ಆಗಿ ಕೂಡ ಕೆಲಸ ಮಾಡಬೇಕಾಗ್ತದೆ. ಇವನ್ ಔಟ್ಸೈಡ್ ಪಾರ್ಟಿಗೆ ಸಂಬಂಧಪಡುವ ಹಾಗೆ ಕೂಡ ಇಲ್ಲಿ ನೆಗೋಷಿಯೇಟರ್ ಆಗಿ ಕೆಲಸ ಮಾಡಬೇಕಾಗ್ತದೆ. ಹಾಗಾದ್ರೆ ಈ ಪ್ರಮುಖವಾಗಿರ್ತಕ್ಕಂತಹ ಈ ಮ್ಯಾನೇಜ್ಮೆಂಟ್ ರೋಲ್ಗಳನ್ನ ನಾವು ಒಂದು ಚಾರ್ಟ್ ಮೂಲಕ ನೋಡಬಹುದು. ಹೆನ್ರಿ ಮಿಡ್ಜ್ಬರ್ಗ್ ಅವರು ಅತ್ಯಂತ ಮಹತ್ವದಾಗಿ 1960s ಒಳಗ 5 US ಎಕ್ಸಿಕ್ಯೂಟಿವ್ ಗಳನ್ನ ಸ್ಟಡಿ ಮಾಡಿದಾಗ 10 ಮಹತ್ವದಾಗಿರ್ತಕ್ಕಂಥ ರೋಲ್ಗಳನ್ನ ಅವರು ಐಡೆಂಟಿಫೈ ಮಾಡಿದ್ರು. 3 ಬಗೆಗಳೊಳಗ ಟೋಟಲಿ 4 ರೋಲ್ಗಳನ್ನ ಅವರು ಐಡೆಂಟಿಫೈ ಮಾಡಿದ್ದಾರೆ. ಅಂಥದ್ರಲ್ಲಿ ಆಸ್ ಎ ಇಂಟರ್ಪರ್ಸನಲ್ ರೋಲ್ ಅನ್ನು ಈಗಾಗಲೇ ಇವುಗಳ ಬಗ್ಗೆ ಚರ್ಚೆ ಮಾಡಿದೀವಿ. ಸುಮ್ಮನೆ ಹಾಗೆ ಇನ್ನೊಂದ್ಸಲ ಗ್ಲಾನ್ಸ್ ನೋಡೋದಾದ್ರೆ ಇಂಟರ್ ಪರ್ಸನಲ್ ರೋಲ್ ನಲ್ಲಿ ಫಿಗರ್ ಹೆಡ್ ಅಂತ ನೋಡ್ತೀವಿ. ಫಿಗರ್ ಹೆಡ್ ರೋಲ್, ಆಸ್ ಎ ಫಿಗರ್ ಹೆಡ್ ರೋಲ್ ಹಿ ಪರ್ಫಾರ್ಮ್ಸ್ ಸೋಷಿಯಲ್ ಅಂಡ್ ಲೀಗಲ್ ಡ್ಯೂಟೀಸ್. ಎಕ್ಸಾಂಪಲ್ ಗ್ರೀಟಿಂಗ್ ವಿಸಿಟರ್ಸ್, ಸೈನಿಂಗ್ ಲೀಗಲ್ ಡಾಕ್ಯುಮೆಂಟ್ಸ್, ಈ ರೀತಿಯಾಗಿರ್ತಕ್ಕಂಥದ್ದೇನು ಪಾತ್ರ ನಿರ್ವಹಿಸ್ತಾರಲ್ಲ ಅದನ್ನು ಫಿಗರ್ ಹೆಡ್ ರೋಲ್ ಅಂತ ಹೇಳ್ತೀವಿ. ದೆನ್ ಆಸ್ ಎ ಲೀಡರ್ ಹಿ ಡೈರೆಕ್ಟ್ಸ್ ಅಂಡ್ ಮೋಟಿವೇಟ್ಸ್ ದ ಸಬಾರ್ಡಿನೇಟ್ಸ್, ಟ್ರೈನ್ ದ ಎಂಪ್ಲಾಯೀಸ್, ಅಂಡ್ ಆಸ್ ಎ ಲೈಸನ್ he established and maintained contact within and outside the organization. So ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರ ಜೊತೆಗೆ ಮತ್ತು ಸಂಸ್ಥೆ ಹೊರಗಡೆ ಇರ್ತಕ್ಕಂಥವ್ರ ಜೊತೆಗೆ ಸಂಪರ್ಕವನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಕೆಲಸನ ಈ ಲೈಸನ್ ರೋಲ್ ನಲ್ಲಿ ನೋಡಬಹುದು. ಹೀಗೆ ಇಂಟರ್ ಪರ್ಸನಲ್ ರೋಲ್ಸ್ ಗಳನ್ನ ನಾವು 3 ರೀತಿಯಲ್ಲಿ ನೋಡೋದಾದ್ರೆ, ಹಾಗೇನೆ ಇನ್ಫಾರ್ಮೇಶನಲ್ ರೋಲ್ಸ್ ನಲ್ಲಿ ಕೂಡ ನಾವು 3 ವಿಧದ ಇನ್ಫಾರ್ಮೇಶನ್ ರೋಲ್ಗಳನ್ನ ನೋಡ್ತಾ ಇದೀವಿ. ಅಲ್ಲಿ ಮಾನಿಟರ್ ಆಗಿ he seeks and acquire information within the organization as well as outside the organization. Likewise, as a disseminator role, he plays a role as a communication of information to others in the organization. Then as a spokesperson, he transmits the information to outsiders. ನಮ್ಮ ಆರ್ಗನೈಸೇಷನ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ, ಹೊರಗಡೆ ಹಾಕಬೇಕಾಗಿತ್ತಂದ್ರೆ ಅದನ್ನ ಸ್ಪೋಕ್ಸ್ ಪರ್ಸನ್ ರೋಲ್ ಆಗಿ ಇವರು ತಮ್ಮ ಇನ್ಫಾರ್ಮೇಶನಲ್ ರೋಲ್ ಅನ್ನ ನಿಭಾಯಿಸ್ತಿರ್ತಾರೆ. ಹಾಗೇನೆ ಡಿಸಿಷನಲ್ ರೋಲ್ಸ್ ಅನ್ನುವಂಥದ್ದು ನೋಡ್ತಾ ಇದೀವಿ. ಇಲ್ಲಿ ಆಸ್ ಅನ್ ಎಂಟರ್ಪ್ರಿನ್ಯೂರ್ ಆಗಿ he identifies new ideas and initiates new projects. ಹೊಸ ಐಡಿಯಾಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನ ನಿಯೋಜನೆ ಮಾಡೋದು, ಈ ರೀತಿಯಾಗಿರ್ತಕ್ಕಂತಹ ಎಂಟರ್ಪ್ರಿನ್ಯೂರ್ ರೋಲ್ ಅನ್ನು ನೋಡ್ತಾ ಇರ್ತೀವಿ. ಹಾಗೆ ಆಸ್ ಎ ಡಿಸ್ಟರ್ಬೆನ್ಸ್ ಹ್ಯಾಂಡ್ಲರ್ he deals with disputes and problems and takes a corrective action. ಸೊ ಡಿಸ್ಪ್ಯೂಟ್ಗಳು, ಪ್ರಾಬ್ಲಮ್ಸ್ ಏನು ಬಂದಿರ್ತಾವೆ ಅವನ್ನೆಲ್ಲ ಸರಿಪಡಿಸುವಂತ ಕೆಲಸ ಮಾಡ್ತಿರ್ತಾರೆ. ಹಾಗೆ ಆಸ್ ಎ ರಿಸೋರ್ಸ್ ಅಲೋಕೇಟರ್ he decides where to allocate resources. ಎಲ್ಲಿ ರಿಸೋರ್ಸಸ್ ಗಳನ್ನ ಅಲೋಕೇಟ್ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ನೋಡಬಹುದು. ಹಾಗೇನೆ he as a negotiator he plays a role as defends business interests. ಸೊ ತನ್ನ ಬಿಸ್ನೆಸ್ ನ ಇಂಟ್ರೆಸ್ಟ್ಸ್ ಏನಿದೆ ಅದನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆಯನ್ನ ಆಸ್ ಎ ನೆಗೋಷಿಯೇಟರ್ ರೋಲ್ ಆಗಿ ಈ ಒಬ್ಬ ಮ್ಯಾನೇಜರ್ ತನ್ನ ರೋಲ್ ನಲ್ಲಿ ನಿಭಾಯಿಸಬೇಕಾಗ್ತದೆ. ಹಾಗೆಯೇ ಇನ್ನೊಂದು ಮಹತ್ವದಾಗಿರ್ತಕ್ಕಂತಹ ಅಪ್ರೋಚ್ ಇದೆ, ದಟ್ ಇಸ್ ಅ ಬಿಹೇವಿಯರಲ್ ಅಪ್ರೋಚ್ ಆಫ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಅಂತ ಕರಿತೀವಿ. Under this approach, managers do not actually behave the way suggested by functional or role approach. ಈ ಹಿಂದೆ ಸ್ಟಡಿ ಮಾಡಿರ್ತಕ್ಕಂಥ 2 ಅಪ್ರೋಚ್ಗಳು ಯಾವುದೇ ಒಬ್ಬ ಮ್ಯಾನೇಜರ್ ಅಪ್ಲೈ ಮಾಡಕ್ ಸಾಧ್ಯ ಇಲ್ಲ, ಆಕ್ಚುಲಿ ಅಪ್ಲೈ ಮಾಡಕ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಬಟ್ ದ ಆಕ್ಚುಯಲ್ ಬಿಹೇವಿಯರ್ ಆಫ್ ಮ್ಯಾನೇಜರ್ಸ್ ಅಪಿಯರ್ಸ್ ಟು ಬಿ ಲೆಸ್ ಸಿಸ್ಟಮ್ಯಾಟಿಕ್, ಮೋರ್ ಇನ್ಫಾರ್ಮಲ್, ಲೆಸ್ ರಿಫ್ಲೆಕ್ಟಿವ್, ಮೋರ್ ರಿಯಾಕ್ಟಿವ್ ಅಂಡ್ ಮಚ್ ಮೋರ್ ಅನ್ಆರ್ಕೆಸ್ಟ್ರೇಟೆಡ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ವಾಟ್ ದ ಬಿಹೇವಿಯರ್ ಅಪ್ರೋಚ್ ಆಫ್ ಮ್ಯಾನೇಜ್ಮೆಂಟ್. ಇನ್ ದಿಸ್ ವೇ we can study the management process in a different way as in 3 approaches. One as a management functions, and another as management roles, and another as a behavioral approach of management. And one more important topic which is to be studied or discussed in this session, that is about levels of management. As far as levels of management are concerned, these are related to the managerial positions. The positions of management are divided into different categories based on their status and authority. Levels are also called as hierarchy of management. Levels help to know the area of relationship, area of functioning, area of authority, etc., and helps to understand the proper coordination and communication in the organization. In a large organizations, 3 levels of management are usually identified. These are top level management, middle level management, and lower level management. ಉನ್ನತ ಸ್ತರದ ನಿರ್ವಹಣೆ, ಮಧ್ಯ ಸ್ತರದ ನಿರ್ವಹಣೆ ಮತ್ತು ಕೆಳ ಸ್ತರದ ನಿರ್ವಹಣೆ ಅಂತ ಇವುಗಳನ್ನ ನಾವು ಗುರುತಿಸಬಹುದು. Then as far as these levels of management are concerned, we can watch over through a triangle
say here top level, middle level, lower level. Which type of people will be there in that level of management can be looked after here. That is in lower level management we have the peoples like supervisor, foreman, clerk, junior managers, inspectors. These are having direct link with the employees. These people supervise or oversee the work of employees directly. These people give guidelines or the instructions directly to the employees. And as far as the middle level management is concerned, here we can have the peoples like marketing manager, purchase head, sales manager, operations manager, branch manager, finance manager, production manager, human resource manager. Like this we have the departmental heads at this stage. And in a top level management we have the peoples like chief executive officer, chief marketing officer, chief sales officer, or chief technology officer, president, managing director, general manager. Like these, the heads of those organizations, the topmost heads of those organizations will be in the top management. And as far as these levels of management can be understood in a clear way through a separate discussion related to those levels of management. First of all, top level management. Top level management of an organization consists of a board of directors, chairman, and chief executive officers. Just we have watched it in the last slide. It is responsible for the overall management activities. Following are some of the important functions of top level management: the formulation of long-term plans and policies. ದೀರ್ಘಾವಧಿಯ ಯೋಜನೆಗಳು ಮತ್ತು ನೀತಿಗಳನ್ನ ರೂಪಿಸುವಂತಹ ಕೆಲಸ ಇವರು ಮಾಡ್ತಿರ್ತಾರೆ. ಗೈಡೆನ್ಸ್ ಅಂಡ್ ಡೈರೆಕ್ಷನ್, ಇಂಟಿಗ್ರೇಷನ್, ಸ್ಟಾಫಿಂಗ್, ಸಿಬ್ಬಂದೀಕರಣ ಇವರೇ ಮಾಡ್ತಿರ್ತಾರೆ. ರಿವ್ಯೂ ಅಂಡ್ ಕಂಟ್ರೋಲ್, ಅವಾಗ ರಿವ್ಯೂ ಮಾಡ್ತಿರ್ತಾರೆ, ಏನು ಪ್ರಗತಿಯಾಗಿದೆ, ಕೆಲಸ ಯಾವ ಹಂತದಲ್ಲಿ ಬಂದಿದೆ, ಅವುಗಳನ್ನ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ, ಡಿವಿಯೇಷನ್ಸ್ ಆಗ್ತಿದ್ರೆ ಅವುಗಳನ್ನ ನಿಯಂತ್ರಣ ಮಾಡೋದು, ಈ ರೀತಿಯಾಗಿರ್ತಕ್ಕಂತಹ ಫಂಕ್ಷನ್ಗಳನ್ನ ಇಲ್ಲಿ ನೋಡ್ತಾ ಇದೀವಿ. ದೆನ್ ಲೇಯಿಂಗ್ ಡೌನ್ ಸ್ಟ್ಯಾಂಡರ್ಡ್ಸ್ ಆಫ್ ಪರ್ಫಾರ್ಮೆನ್ಸ್. ಸೊ ಅವಾಗ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಹೇಗಿರಬೇಕು ಅನ್ನೋಂಥದ್ದನ್ನ ಫಾರ್ಮುಲೇಟ್ ಮಾಡೋದು ಇವರೇ ಮಾಡ್ತಾರೆ, ಈ ಹಂತದಲ್ಲೇ ಮಾಡ್ತಿರ್ತಾರೆ. ದೆನ್ ಪಬ್ಲಿಕ್ ರಿಲೇಷನ್ಸ್. The public relations is totally the responsibility of the top level management only. At middle level management and bottom level or the lower level management, we cannot have the public relationship. The public relationship or the liaison work is the responsibility of the top level management. Then likewise, we have the middle level management. It comprises the departmental heads and other executive officers attached to the department, different departments. So following are some of the important functions of mid-level management. One is interpretation of policies framed by the top management. Policy formulation ಮಾಡೋದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಬಟ್ ಅದನ್ನ ಇಂಟರ್ಪ್ರಿಟೇಷನ್ ಮಾಡೋದು ಇದೆಲ್ಲ ಅದು ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗ್ತದೆ. ಪ್ರಿಪೇರಿಂಗ್ ಆರ್ಗನೈಸೇಷನಲ್ ಸೆಟಪ್ ಮಾಡಬೇಕಾದ್ರೆ ಪ್ರಿಪೇರ್ ಮಾಡೋದು ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗ್ತದೆ. ಸೆಲೆಕ್ಟಿಂಗ್ suitable personnel. So the selection of suitable personnel to their concerned department is the function of mid-level management. Then assigning duties and responsibilities. ಯಾವ ವ್ಯಕ್ತಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕರ್ತವ್ಯಗಳನ್ನ ವಹಿಸಿಕೊಡ್ಬೇಕು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ಕೊಡಬೇಕು ಅನ್ನುವಂಥದ್ದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಹಿಡಿತದೆ. ದೆನ್ ಇಶ್ಯೂಯಿಂಗ್ ಇನ್ಸ್ಟ್ರಕ್ಷನ್ ಟು ದ ಸೂಪರ್ವೈಸರ್ಸ್. ಇವರು ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ತಮ್ಮ ಕೆಳ ಹಂತದಲ್ಲಿ ಇರ್ತಕ್ಕಂತಹ ಸೂಪರ್ವೈಸರ್ಗಳಿಗೆ ಅಥವಾ ಫೋರ್ಮನ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಇಶ್ಯೂ ಮಾಡ್ತಿರ್ತಾರೆ. ದೆನ್ motivation. The most important function of the mid level management is the motivation. ಇವರು ತಮ್ಮ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ದಲ್ಲಿ ಇರ್ತಕ್ಕಂತಹ ಸೂಪರ್ವೈಸರ್ಸ್, ಫೋರ್ಮನ್ಸ್ ಗಳಿಗೆ ಅಥವಾ ಕ್ಲರ್ಕ್ ಗಳಿಗೆ ಇವರು ಕಂಟಿನ್ಯೂಸ್ ಆಗಿ ಮೋಟಿವೇಟ್ ಮಾಡ್ತಾ ಇರ್ತಿರ್ತಾರೆ. ಸೊ ಅವ್ರನ್ನ ಪ್ರೇರೇಪಣೆಗಳು ಪಡಿಸ್ತಿರ್ತಾರೆ. ದೆನ್ ಕೋಆರ್ಡಿನೇಷನ್. These people coordinate the work of the lower level management. Then collecting and reporting of information. So lower level management ಅಲ್ಲಿ ಇರ್ತಕ್ಕಂತಹ ಇನ್ಫಾರ್ಮೇಶನ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅವುಗಳನ್ನ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ರಿಪೋರ್ಟ್ ಮಾಡ್ತಕ್ಕಂತಹ ಕೆಲಸ ಇವ್ರು ಮಾಡ್ತಿರ್ತಾರೆ. ದೆನ್ ರಿಕಮೆಂಡೇಶನ್ ಟು ದ ಟಾಪ್ ಮ್ಯಾನೇಜ್ಮೆಂಟ್ ಫಾರ್ ನ್ಯೂ ಆರ್ ರಿವೈಸ್ಡ್ ಪಾಲಿಸೀಸ್. ಏನಾದ್ರೂ ಹೊಸ ಪಾಲಿಸಿಗಳು ಅಥವಾ ರಿವೈಸ್ ಮಾಡಬೇಕಾಗಿರುವಂತದ್ದು ಏನಾದ್ರೂ ಇದ್ರೆ ಅವುಗಳನ್ನ ಶಿಫಾರಸ್ ಮಾಡೋಕೆ ಅಂದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಶಿಫಾರಸ್ ಮಾಡ್ತಕ್ಕಂತಹ ಒಂದು ಫಂಕ್ಷನ್ ಕೂಡ ಈ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ತಕ್ಕಂಥದ್ದನ್ನ ನೋಡಬಹುದು. Then the last level of management, that is the lower level management. It is the lowest level in the hierarchy of management. Actual operations are the responsibility of this level of management. ನಿಜವಾಗ್ಲೂ
ಏನಾದರೂ ಆಕ್ಟಿವಿಟೀಸ್ ನಡೀತಾ ಇದ್ದದ್ದು ಇದ್ರೆ ಅದು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ದಲ್ಲಿ ನಡೀತಿರ್ತದೆ. ಸೊ ಅದರ ಸಂಪೂರ್ಣ ಜವಾಬ್ದಾರಿ ಇವ್ರದ್ದು ಆಗಿರ್ತದೆ. ಇಟ್ ಕನ್ಸಿಸ್ಟ್ ಆಫ್ ಸೂಪರಿಂಟೆಂಡೆಂಟ್ಸ್, ಸೂಪರ್ವೈಸರ್ಸ್ ಅಂಡ್ ಫೋರ್ಮನ್ ಹೂ ಆರ್ ಇನ್ ಡೈರೆಕ್ಟ್ ಟಚ್ ವಿತ್ ದ ವರ್ಕರ್ಸ್. ದಿ ಫಾಲೋವಿಂಗ್ ಆರ್ ದ ಫಂಕ್ಷನ್ಸ್ ಆಫ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್: ಪ್ಲಾನಿಂಗ್ ಡೇ ಟು ಡೇ ವರ್ಕ್, ದಿನನಿತ್ಯದ ಕೆಲಸಗಳನ್ನ ಯೋಜಿಸುವಂತದ್ದು ಇವರೇ ಮಾಡ್ತಿರ್ತಾರೆ. ಇಶ್ಯೂಯಿಂಗ್ ಆರ್ಡರ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಟು ಎಕ್ಸಿಕ್ಯೂಟ್ ವರ್ಕ್. ಸೊ ಎಂಪ್ಲಾಯೀಸ್ ಗಳಿಗೆ ಆರ್ಡರ್ಗಳನ್ನ ಇಶ್ಯೂ ಮಾಡ್ತಾರೆ, ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಕೆಲಸ ಮಾಡೋಕೆ ಬೇಕಾಗಿರ್ತಕ್ಕ ಹಾಗೆ. ದೆನ್ ಅರೇಂಜಿಂಗ್ ಇಕ್ವಿಪ್ಮೆಂಟ್ಸ್ ಅಂಡ್ ಮಟೀರಿಯಲ್ಸ್ ಫಾರ್ ದ ವರ್ಕ್ ಫೋರ್ಸ್. ವರ್ಕ್ ಫೋರ್ಸ್ಗೆ ಯಾವ ತರ ಇಕ್ವಿಪ್ಮೆಂಟ್ಸ್ ಬೇಕು ಮತ್ತು ಯಾವ ರೀತಿ ಇರ್ತಕ್ಕಂಥ ವಸ್ತುಗಳ ಅವಶ್ಯಕತೆ ಇರ್ತದೆ ಅಥವಾ ಸಾಮಗ್ರಿಗಳ ಅವಶ್ಯಕತೆ ಇರ್ತದೆ ಅವುಗಳನ್ನೆಲ್ಲ ಸರಿಯಾದ ರೀತಿಯೊಳಗೆ ಅರೇಂಜ್ ಮಾಡುವಂತದ್ದು ಇವ್ರು ಮಾಡ್ತಾರೆ. ದೆನ್ ಪ್ರೊವೈಡಿಂಗ್ ಆನ್ ದ ಜಾಬ್ ಟ್ರೈನಿಂಗ್ ಟು ದ ವರ್ಕರ್ಸ್ಗೆ ಆನ್ ದ ಜಾಬ್ ಟ್ರೈನಿಂಗ್ ಅಂದ್ರೆ ಕೆಲಸದ ಸ್ಥಳದಲ್ಲಿನೇ ಅವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಿರ್ತಾರೆ. ದೆನ್ ಸೂಪರ್ವೈಸಿಂಗ್ ಅಂಡ್ ಕಂಟ್ರೋಲಿಂಗ್ ದ ವರ್ಕ್ ಆಫ್ ವರ್ಕರ್ಸ್, ಅಡ್ವೈಸಿಂಗ್ ಅಂಡ್ ಗೈಡಿಂಗ್ ವರ್ಕರ್ಸ್, ಕಮ್ಯುನಿಕೇಟಿಂಗ್ ದ ಪ್ರಾಬ್ಲಮ್ಸ್ ಆಫ್ ವರ್ಕರ್ಸ್ ಟು ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಏನಾದರೂ ವರ್ಕರ್ಸ್ ಹತ್ರ ಸಮಸ್ಯೆಗಳಿದ್ರೆ ಅಂತಗಳನ್ನ ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಇವರು ಕಮ್ಯುನಿಕೇಟ್ ಮಾಡ್ತಾರೆ. ದೆನ್ ಮೇಂಟೈನಿಂಗ್ ಪ್ರಾಪರ್ ಡಿಸಿಪ್ಲಿನ್ ಅಂಡ್ ಗುಡ್ ರಿಲೇಷನ್ ಇನ್ ದ ಸೆಕ್ಷನ್. ಸೊ ಆ ಒಂದು ಸೆಕ್ಷನ್ಗೆ ಸಂಬಂಧಪಡುವ ಹಾಗೆ ಒಂದು ಒಳ್ಳೆಯ ಶಿಸ್ತನ್ನ ಮೇಂಟೈನ್ ಮಾಡುವಂತದ್ದಾಗಿರ್ಬೋದು, ಅಥವಾ ಅಲ್ಲಿ ಇದಿರ್ತಕ್ಕಂತಹ ಕಾರ್ಮಿಕರಲ್ಲಿ ಒಂದು ಉತ್ತಮ ಸೌಹಾರ್ದವಾಗಿರ್ತಕ್ಕಂತಹ ಸಂಬಂಧವನ್ನ ಇವರು ನಿರ್ಮಾಣ ಮಾಡುವಂತಹ ಕೆಲಸ ಮಾಡ್ತಿರ್ತಾರೆ. ಸೊ ಹೀಗೆ ನಾವು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಮೂರು ರೀತಿಯಲ್ಲಿ ನೋಡಬಹುದು: ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಮತ್ತು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ದೆನ್ dear students, throughout this session we have discussed about the management process and levels of management. As far as management process are concerned, we have to study that management process through three important approaches. One is the management functions, then management roles, and another is the behavioral approach. Likewise, we have levels of management studied, that is one is top level management and mid level management, and then we have studied lower level management. So these are my references. Thank you very much for watching.